ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ನೋಡಿ ನಾನು ತಮಿಳ್ನಾಡು ಕಡೆ ಈ ಬೇಸಿಗೆ ಕಾಲದಲ್ಲಿ ರಾಗಿ ಕೂಳು ಅಂತ ಮಾಡ್ತಾರೆ. ಸೊ ಅದನ್ನು ನಾನಿವತ್ತು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿಲಿತ್ತಲ್ವ ಮಧ್ಯಾಹ್ನ, ಕುಡಿಯೋಣ ಅಂತ ಇಲ್ಲಿ ಪ್ರಿಪೇರ್ ಮಾಡಿಕೊಂಡೆ. ಅಂದರೆ ಏನಿಲ್ಲ, ಸಿಂಪಲಾಗಿ ನೈಟು ನಾನು ಮುದ್ದೆ ಮಾಡಿದ್ದೆ ಅಲ್ವಾ, ಅದು ಸ್ವಲ್ಪ ಮಿಕ್ಕಿತ್ತು. ಅಂದರೆ ಅದು ಹಾಗೆಯೇ ಸ್ವಲ್ಪ ಇಟ್ಕೊಂಡಿದ್ದೆ. ಇದು ಮಾಡೋದಕ್ಕೆ ಅಂತಲೇ ಸ್ವಲ್ಪ ಎತ್ತಿಟ್ಕೊಬಿಟ್ಟಿದ್ದೆ ಮುದ್ದೆನ. ಸೊ ಅದಕ್ಕೆ ಮುದ್ದೆಗೆ ಇವಾಗ ಫ್ರೆಶ್ ಆಗಿ ಮಾಡಿರುವಂಥ ಮಜ್ಜಿಗೆ, ಹಾಗೆಯೇ ಸ್ವಲ್ಪ ಈರುಳ್ಳಿ, ಹಾಗೆಯೇ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಸೊ ಮಿಕ್ಸ್ ಮಾಡಿಕೊಂಡ್ರೆ ರಾಗಿ ಕೂಳು ರೆಡಿಯಾಗುತ್ತೆ. ತಮಿಳ್ನಾಡು ಕಡೆ ರಾಗಿ ಕೂಳು ಅಂತ ಕರೀತಾರೆ. ಸೊ ಈ ಥರ ಮಾಡಿಕೊಂಡು ಕುಡಿಯೋದ್ರಿಂದ ಬೇಸಿಗೆ ಕಾಲದಲ್ಲಿ ನಮ್ಮ ಬಾಡಿ ಹೀಟ್ ಕೂಡ ಕಡಿಮೆ ಕಡಿಮೆ ಆಗುತ್ತೆ. ಸೊ ದೇಹಕ್ಕೂ ಕೂಡ ತುಂಬಾ ತಂಪು ಇದು. ಅದಕ್ಕೋಸ್ಕರ ನಾನು ಓವರ್ ನೈಟು ಇರ್ತಕ್ಕಂಥ ಮುದ್ದೆ ಆದರೂ ಪರವಾಗಿಲ್ಲ, ಏನಾಗಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಸೊ ಓವರ್ ನೈಟ್ ಆ ಥರ ಮುದ್ದೆ ಅಥವಾ ಅನ್ನದಲ್ಲೂ ಕೂಡ ಈ ಥರ ಮಾಡ್ಕೋತಾರೆ ತಮಿಳ್ನಾಡು ಕಡೆ. ಸೊ ಆ ಮಿಕ್ಕಿರೋ ಅಂಥ ಅನ್ನಕ್ಕೆ ನೀರನ್ನು ಹಾಕಿ ಓವರ್ ನೈಟ್ ಅವರು ಬಿಟ್ಬಿಟ್ಟಿರ್ತಾರೆ. ಬೆಳಿಗ್ಗೆ ಎದ್ದು ಅದಕ್ಕೆ ಮಜ್ಜಿಗೆ, ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಕುಡಿತಾ ಇರ್ತಾರೆ. ಅದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ಬೇಸಿಗೆ ಕಾಲದಲ್ಲಂತೂ ಪರ್ಫೆಕ್ಟ್ ಆದ ಒಂದು ಡ್ರಿಂಕ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಈ ಕಡೆ ಅತಿ ಗಟ್ಟಿನೂ ಅಲ್ಲ, ತೆಳುನೂ ಅಲ್ಲ, ಆ ಥರ ನಾನು ಒಂದು ಹದವಾಗಿ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆ ಗಾರ್ನಿಷ್ಗೆ ಅಂತ ಈರುಳ್ಳಿನ ಮೇಲೆ ಹಾಕ್ಕೊಂಡಿದ್ದೆ. ಸೊ ಒಂದು ಒಳ್ಳೆ ಡ್ರಿಂಕ್ ಅಂತಲೇ ಹೇಳ್ಬೋದು ಈ ಸಮ್ಮರ್ ಟೈಮಲ್ಲಿ. ಮನೇಲಿ ನೀವು ಈ ಥರ ಮಾಡಿ ಮಧ್ಯಾಹ್ನ ಟೈಮು ಕುಡೀರಿ, ದೇಹಕ್ಕೆ ತಂಪಾಗಿರುತ್ತೆ ಅಂತ ಹೇಳ್ತಾ, ಹಾಗೆಯೇ ಇದನ್ನು ಕೂಡ ಕುಡ್ಕೊಂಡು ಇವಾಗ ಅಡುಗೆನ ಶುರು ಮಾಡಿಕೊಂಡೆ. ನೋಡಿ, ಇಲ್ಲಿ ನಾನು ಮೊಳಕೆ ಕಟ್ಟಿದಂತಹ ಹುರುಳಿಕಾಳಿಂದ ಸಾಂಬಾರನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಚೆನ್ನಾಗಿ ಹುರುಳಿಕಾಳನ್ನು ಚೆನ್ನಾಗಿ ಕಲ್ಲೆಲ್ಲ ತೆಗೆದು ಅದರಲ್ಲಿ ಅದನ್ನು ಸೋಸಿ ನೀರಲ್ಲಿ ನೆನೆ ಹಾಕಿ ಒಂದು 2 ದಿನ. ಸೊ ನೆಂದಿರ್ತಕ್ಕಂಥ ಹುರುಳಿಕಾಳನ್ನು ಒಂದು ಬಟ್ಟೆಗೆ ಕಟ್ಟಿ ಟೈಟಾಗಿ ಒಂದು 3 ದಿನ ಬಿಟ್ಟರೆ ಈ ಥರ ಮೊಳಕೆ ಬರುತ್ತೆ ಹುರುಳಿಕಾಳು. ಸೊ ಅದರಿಂದ ಇವಾಗ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು 2-3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಹುರುಳಿಕಾಳನ್ನು. ಇನ್ನೇನು ಮಕ್ಕಳಿಗೆ ಎಕ್ಸಾಮ್ಸ್ ಎಲ್ಲ ಮುಗಿದು ಸಮ್ಮರ್ ವೆಕೇಷನ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸೊ ತುಂಬಾ ಕಷ್ಟ ನಮಗೆ ಪೇರೆಂಟ್ಸ್ಗಳಿಗೆ ಸ್ವಲ್ಪ ಮಕ್ಕಳನ್ನ ಮೇಂಟೈನ್ ಮಾಡೋದಕ್ಕೆ ಈ 2 ತಿಂಗಳು ಬೇಸಿಗೆ ರಜದಲ್ಲಿ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಐಡಿಯಾಗಳನ್ನೆಲ್ಲ ಇಟ್ಕೊಂಡಿದ್ದಾರೆ, ತುಂಬ ಪ್ಲ್ಯಾನ್ ಎಲ್ಲ ಮಾಡ್ಕೊಬಿಟ್ಟಿದ್ದಾರೆ ಇವಾಗಲೇ. ಎಲ್ಲೆಲ್ಲಿ ಟ್ರಿಪ್ ಹೋಗೋದು, ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸ್ಗೆ ಹೋಗೋದು, ಎಲ್ಲೆಲ್ಲಿ ಟೂರ್ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಹಾಕ್ಕೊಬಿಟ್ಟಿದ್ದಾರೆ. ಬಟ್ ನಾನು ಇನ್ನೇನು ಪ್ಲ್ಯಾನ್ ಮಾಡಿಲ್ಲ. ಸೊ ಒಂದು ಆಸೆ ಇದೆ, ತಿರುಪತಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಸಮ್ಮರ್ ವೆಕೇಷನಲ್ಲಿ. ನೋಡೋಣ ಹೇಗಾಗುತ್ತೋ ಹಾಗೆ. ಸೊ ಹಾಗೆಯೇ ಇಲ್ಲಿ ಈರುಳ್ಳಿ, ಹಸಿರುಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಕಡೆ ಇಲ್ಲಿ ಬಿಸಿನೀರನ್ನು ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ನಮಗೆ ಎಷ್ಟು ಪ್ರಮಾಣದಲ್ಲಿ ಸಾಂಬಾರು ಮಾಡ್ತೀವೋ ಅಷ್ಟು ಸ್ವಲ್ಪ ನೀರನ್ನು ಜಾಸ್ತಿನೇ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ. ಹಾಗೆಯೇ ಒಗ್ಗರಣೆಗೆ ಈರುಳ್ಳಿ, ಹಸಿರುಮೆಣಸಿನ್ಕಾಯಿ ಹಾಗೆಯೇ ಕರಿಬೇವನ್ನ ಕೂಡ ಇಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಮೊದಲಿಗೆ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ. ಎಣ್ಣೆ ಕಾದ ನಂತರ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದ ಮೇಲೆ ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಗೆಯೇ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೀವೆಲ್ಲ ಈ ಒಂದು ಸಮ್ಮರ್ ವೆಕೇಷನಲ್ಲಿ ಎಲ್ಲೆಲ್ಲಿ ಪ್ಲ್ಯಾನ್ ಮಾಡಿದ್ದೀರಾ ಟೂರ್ ಹೋಗೋದಕ್ಕೆ, ಯಾವ್ಯಾವ ಪ್ಲೇಸು ಎಲ್ಲೆಲ್ಲಿ ಪ್ಲ್ಯಾನ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ಕೆಳಗಡೆ. ನೋಡಿ, ಇವಾಗ ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ನಾನು ಹುರುಳಿಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಇಲ್ಲಿ ಮೊಳಕೆ ಕಟ್ಟಿದಂಥ ಹುರುಳಿಕಾಳನ್ನು ಸೇರಿಸ್ಕೊಂಡು ಬಿಸಿ ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಬಿಸಿ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಸೌಟಿಂದ 1-2 ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 3-4 ವಿಸಿಲ್ ನಾವು ಕೂಗಿಸ್ಕೊಳ್ಬೇಕಾಗುತ್ತೆ ಕುಕ್ಕರಲ್ಲಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 3-4 ವಿಸಿಲ್ ಕೂಗಿಸ್ಕೊಳ್ತೀನಿ. ನೋಡಿ, ಇವಾಗ ಚೆನ್ನಾಗಿ ಹುರುಳಿಕಾಳು
ಚೆನ್ನಾಗಿ ಬೆಂದಿದೆ. ನೀವು ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಬೆಂದಿದೆಯೋ ಇಲ್ವೋ ಅಂತ. ಇನ್ನೊಂದು ಸ್ವಲ್ಪ ನೀವೇನಾದರೂ ಬೇಯಬೇಕು ಅಂದ್ಕೊಂಡ್ರೆ ಇನ್ನೊಂದು ವಿಸಿಲ್ ಕೂಗಿಸ್ಕೊಳ್ಳಿ ಅಷ್ಟೇ. ನೋಡಿ ಇವಾಗ ಪರ್ಫೆಕ್ಟಾಗಿ ಬೆಂದಿದೆ. ಇವಾಗ ಇದಕ್ಕೆ ಬೇಕಾದಂಥ ಐಟಮ್ಗಳನ್ನ ನೋಡ್ಕೊಳ್ಳೋಣ ಬನ್ನಿ. ನೋಡಿ ಇಲ್ಲಿ ನಾನು ಆಲೂಗೆಡ್ಡೆನ ತೊಳೆದು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ಬದನೆಕಾಯಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ 2 ಇಂಚಷ್ಟು ಶುಂಠಿನ ಎತ್ತಿಟ್ಕೊಂಡಿದ್ದೀನಿ, ಹಸಿ ಶುಂಠಿ. ಹಾಗೆಯೇ ಸ್ವಲ್ಪ ಚಕ್ಕೆ, ಒಂದು 3 ಲವಂಗ, ಹಾಗೆಯೇ ಕರಿಬೇವಿನ ಸೊಪ್ಪು, ಹುರಿಗಡಲೆ, ಹಾಗೆಯೇ ಸಣ್ಣ ಈರುಳ್ಳಿನ ಇಲ್ಲಿ ಸಿಪ್ಪೆ ತೆಗೆದು ಬಿಡಿಸಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಕಾಯಿ ತುರಿನ ಇಲ್ಲಿ ತುರಿದು ಇಟ್ಕೊಂಡಿದ್ದೀನಿ ಮಸಾಲ ರುಬ್ಬೋದಕ್ಕೆ ಅಂತ. ಹಾಗೆಯೇ ಇಲ್ಲಿ ಚಿಕ್ಕ ಗಾತ್ರದ ಒಂದು 4ರಿಂದ 5 ಟೊಮೊಟೊನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಾವು ಈ ಮೊಳಕೆ ಕಾಳು ಸಾಂಬಾರಿಗೆ ಹುಣಸೆ ಹುಳಿನ ಸೇರಿಸೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಟೊಮೊಟೊನ ಸೇರಿಸ್ಕೊಳ್ತೀನಿ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ನಾವು ರುಬ್ಬೋದಕ್ಕೆ ಏನೇನು ಮಸಾಲ ಐಟಮ್ಗಳನ್ನ ಹಾಕ್ಕೊಳ್ತೀವೋ ಅದನ್ನೆಲ್ಲ ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಕಾಯಿ ತುರಿ, ಹುರಿಗಡಲೆ, ಹಾಗೆಯೇ ಶುಂಠಿ, ಕರಿಬೇವು, ಹಾಗೆಯೇ ಸಣ್ಣ ಈರುಳ್ಳಿನ ಕೂಡ ಸೇರಿಸ್ಕೊಳ್ತೀನಿ. ನಾನಿಲ್ಲಿ ಚಕ್ಕೆ ಲವಂಗನ ಜಾಸ್ತಿ ಇಷ್ಟಪಡಲ್ಲ ನಮ್ಮ ಮನೇಲಿ ಆ ಫ್ಲೇವರನ್ನ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನ ಹಾಕ್ಕೊಂಡೆ ಅಷ್ಟೇ. ಚಕ್ಕೆ ಸ್ವಲ್ಪ, ಹಾಗೆಯೇ ಒಂದು 2-3 ಲವಂಗ ಹಾಕ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಸೇರ್ಸೋಕ್ಕೆ ಹೋಗಲ್ಲ ನಾನು. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು. ಇವಾಗ ಇದಕ್ಕೆ ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅಷ್ಟರಲ್ಲಿ ಮಸಾಲ ಕೂಡ ರುಬ್ಬಿ ಇಟ್ಕೊಂಡಿರ್ತೀನಿ ನಾನು ಈ ಕಡೆ. ನೋಡಿ ಆಲೂಗಡ್ಡೆ ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ಬದನೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ನಾನು ತರಕಾರಿಗಳನ್ನ ಇಲ್ಲಿ ಸೇರಿಸ್ಕೊಳ್ಳೋದಿಲ್ಲ. ಮೊಳಕೆ ಕಾಳು ಸಾಂಬಾರಿಗೆ ನಮ್ಮ ಮನೇಲಿ ಅತ್ತೆ ಮಾಡೋ ಪ್ರಕಾರ ನಾನು ಮಾಡ್ತಾ ಇರೋದು. ಕ್ಯಾರೆಟ್, ಬೀನ್ಸ್ ಎಲ್ಲ ಸೇರಿಸೋದಿಲ್ಲ ಜಾಸ್ತಿ. ಏನಿದ್ರು ಅದಕ್ಕೆ ಆಲೂಗಡ್ಡೆ, ಬದನೆಕಾಯಿ ಅಷ್ಟೇ. ಹಾಗೆಯೇ ಇಲ್ಲಿ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಆಲೂಗಡ್ಡೆ ಬೆಂದು ಹಾಗೆಯೇ ಬದನೆಕಾಯಿನೂ ಕೂಡ ಸ್ವಲ್ಪ ಬೇಯೋ ಅಷ್ಟರಲ್ಲಿ ಖಾರದ ಪುಡಿ ಖಾರಕ್ಕೆ ತಕ್ಕಷ್ಟು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಇದಕ್ಕೆ ನಾವು ಮಸಾಲ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಸಾಂಬಾರ್ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮನೇಲೇ ಮಾಡಿರುವಂಥ ಸಾಂಬಾರ್ ಪೌಡರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಈ ರುಬ್ಬಿ ಇಟ್ಕೊಂಡಿರುವಂತಹ ಮಸಾಲಾನ ಸಾಂಬಾರಿಗೆ ಸೇರಿಸ್ಕೊಳ್ಳೋದಷ್ಟೇ. ಸಾಂಬಾರಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಬಿರ್ತಕ್ಕಂಥ ಮಿಶ್ರಣನ ಸಾಂಬಾರಿಗೆ ಸೇರಿಸ್ಕೊಂಡು ಚೆನ್ನಾಗಿ ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಸಾಂಬಾರನ್ನು ಕುದಿಸ್ಕೊಳ್ಳಿ. ಇವಾಗ ಪರ್ಫೆಕ್ಟ್ ಆದಂತಹ ಒಂದು ಸಾಂಬಾರು ರೆಡಿ ಆಗುತ್ತೆ. ನೀವೇನಿದ್ರೂ ಸ್ವಲ್ಪ ಖಾರ, ಉಪ್ಪು, ಹುಳಿ ಅಂತಂದರೆ ಹುಳಿ ಏನೂ ಬಿಡೋದಿಲ್ಲ ಅಲ್ವ, ನಾವು ಟೊಮೊಟೊನ ಹುಳಿ ಬದಲಾಗಿ ಸೇರಿಸಿರ್ತೀವಿ. ಅದೆಲ್ಲ ಪರ್ಫೆಕ್ಟಾಗಿದೆಯಾ ಅಂತ ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇ. ಇವಾಗ ಸಿಂಪಲಾಗಿ ಇನ್ನೊಂದು ಒಗ್ಗರಣೆನ ಹಾಕ್ಕೊಂಡೆ ನಾನು. ಮೊದಲೇ ಒಗ್ಗರಣೆನ ಹಾಕಿಯೇ ಹುರುಳಿಕಾಳನ್ನು ಬೇಯಿಸ್ಕೊಂಡಿದ್ದೆ. ಲಾಸ್ಟಲ್ಲಿ ಸಿಂಪಲ್ಲಾಗಿ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಒಗ್ಗರಣೆನ ಮಾಡಿಕೊಂಡೆ. ಇವಾಗ ನೋಡಿ ಪರ್ಫೆಕ್ಟ್ ಆದಂತಹ ಮೊಳಕೆ ಕಟ್ಟಿದ ಹುರುಳಿಕಾಳಿನ ಸಾಂಬಾರು ರೆಡಿ ಆಯಿತು. ನಾವು ಇದಕ್ಕೆ ಕಾಂಬಿನೇಷನ್ ಆಗಿ ಮುದ್ದೆ ಜೊತೆ, ಚಪಾತಿ, ದೋಸೆ ಮತ್ತು ಅನ್ನದ ಜೊತೆ ಕೂಡ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು. ನಾನು ಈ ಸಾಂಬಾರಿಗೆ ಜಾಸ್ತಿ ಏನು ತರಕಾರಿಗಳು ಬರೋ ತರಕಾರಿಗಳನ್ನೆಲ್ಲ ಜಾಸ್ತಿ ಹಾಕೋದಿಲ್ಲ. ಎಷ್ಟು ಬೇಕೋ ಅಷ್ಟೇ ಹಾಕೋದು. ಆಲೂಗಡ್ಡೆ, ಬದನೆಕಾಯಿ ಅಷ್ಟೇ ಹಾಕೋದು ನಾನು. ಹಾಗೆಯೇ ರುಬ್ಬೋದಕ್ಕೂ ಅಷ್ಟೇ ಜಾಸ್ತಿ ಇಂಗ್ರೀಡಿಯೆಂಟ್ಗಳು, ಮಸಾಲ ಪೌಡರ್ ಆಗಿರಲಿ, ಮಸಾಲ ಐಟಮ್ಗಳಾಗಿರಲಿ ಏನು ಉಪಯೋಗಿಸ್ತಾ ಇಲ್ಲ. ಸಿಂಪಲ್ಲಾಗೆ ಮನೆಯಲ್ಲೇ ನೈಸರ್ಗಿಕವಾಗಿ ಏನು ಐಟಮ್ ಇದೆಯೋ ಅದನ್ನು ಹಾಕಿ ಸಾಂಬಾರು ಮಾಡಿಕೊಂಡ್ರೆ ಉತ್ತಮ ಅಂತ ನಾನು ಹೇಳ್ತೀನಿ. ಕಾಯಿ ತುರಿ, ಹುರಿಗಡಲೆ, ಹಾಗೆಯೇ ಕರಿಬೇವು, ಈರುಳ್ಳಿ ಅಷ್ಟು ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಏನು ಹಾಕೋ ಅವಶ್ಯಕತೆ ಇಲ್ಲ ಸಾಂಬಾರಿಗೆ. ತುಂಬಾ ರುಚಿಕರವಾಗಿತ್ತು ಸಾಂಬಾರು. ನೋಡಿ ನಾನು ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಮುದ್ದೆ ಜೊತೆ ಮೊಳಕೆ ಕಟ್ಟಿದ ಹುರುಳಿಕಾಳು ಸಾಂಬಾರು ರೆಡಿ ಆಯಿತು.
ಸೊ ಊಟ ಎಲ್ಲ ಮುಗಿಸ್ಕೊಂಡು ಹಾಗೇ ಒಂದು ಡ್ರೆಸ್ನ ನಾನು ಬೈ ಮಾಡ್ಕೊಂಡಿದ್ದೆ. ಸೊ ಯುಗಾದಿ ಹಬ್ಬ ಇನ್ನೇನು ಹತ್ರ ಬಂತು ಅಲ್ವಾ, ಅದಕ್ಕೋಸ್ಕರ ಒಂದು ಡ್ರೆಸ್ಸನ್ನು ನಾನು ಪರ್ಚೇಸ್ ಮಾಡ್ಕೊಂಡಿದ್ದೆ. ಆಫ್ಲೈನ್ ಶಾಪಿಂಗ್ ಇದು ಅಂತಂದರೆ ಆನ್ಲೈನ್ಲೇನು ಶಾಪಿಂಗ್ ಮಾಡಿಲ್ಲ ನಾನು. ಹಾಗೆಯೇ ಪಕ್ಕದಲ್ಲಿರುವಂಥ ನಮ್ಮ ಚಾಮರಾಜನಗರಕ್ಕೆ ಹೋಗಿದ್ವಿ. ಆವಾಗ ಹಬ್ಬಕ್ಕೆ ಅಂತ ಒಂದು ಡ್ರೆಸ್ನ ಕೊಡಿಸಿದ್ರು ಹಸ್ಬೆಂಡು. ಸೊ ಅದನ್ನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಇದೇ ಆ ಡ್ರೆಸ್ಸು. ಸೊ ಪಿಸ್ತಾ ಕಲರಲ್ಲಿದೆ. ಗ್ರೀನ್ ಅಂದರೆ ಲೈಟ್ ಗ್ರೀನ್ ಅಲ್ಲ, ಸ್ವಲ್ಪ ಗ್ರೀನಿಶ್ ಆಗಿದೆ, ಅಂದರೆ ಪಿಸ್ತಾ ಕಲರಲ್ಲಿದೆ ಡ್ರೆಸ್ಸು. ಹಾಗೆಯೇ ಅದಕ್ಕೆ ದುಪ್ಪಟ್ಟ ಪ್ಯಾಂಟ್ ಕೂಡ ಬಂದಿದೆ ನೋಡಿ. ಆ ಡಿಸೈನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ. ಟಾಪ್ ಬಂದು ಈ ಥರ ಡಿಸೈನಲ್ಲಿ ಕೊಟ್ಟಿದ್ದಾರೆ. ಮಧ್ಯ ಮಧ್ಯ ಈ ಥರ ಸ್ಟೋನ್ ಕೂಡ ಅಟ್ಯಾಚ್ ಆಗಿದೆ ನೋಡಿ. ಕೆಳಗಡೆ ಟಾಪಲ್ಲಿ ಕೆಳಗಡೆ ಬಾರ್ಡರಲ್ಲಿ ಈ ಥರ ವರ್ಕ್ ಬಂದಿದೆ. ಹಾಗೆಯೇ ಪ್ಯಾಂಟ್ ಸಹ ಈ ಡಿಸೈನಲ್ಲಿದೆ ಅಷ್ಟೇ, ಸಿಂಪಲ್ ಡಿಸೈನ್ ಅಷ್ಟೇ. ಸೊ ಪ್ಯಾಂಟ್ ಈ ಥರ ಬಂದಿದೆ. ಇದಕ್ಕೆ ಜಾಸ್ತಿ ಏನು ಕಲರ್ ಇಲ್ಲ ಇದು, ಅಂದರೆ ಮುಖಕ್ಕೆ ಕೊಡ್ದಂಗೆ ಇಲ್ದೇನೆ ಲೈಟ್ ಕಲರಲ್ಲಿ ತಗೊಳ್ಳೋಣ ಅಂತ ಈ ಸರಿ ಪಿಸ್ತಾ ಕಲರಲ್ಲಿ, ಪಿಸ್ತಾ ಗ್ರೀನ್ ಕಲರ್ ಅನ್ಕೋಬಹುದು, ಪಿಸ್ತಾ ಗ್ರೀನ್ ಕಲರಲ್ಲಿ ಈ ಡ್ರೆಸ್ನ ನಾನು ತೊಗೊಂಡೆ. ಹಾಗೆಯೇ ದುಪ್ಪಟ್ಟ ನೋಡಿ ಈ ಥರ ಬಂದಿದೆ. ಈ ಡ್ರೆಸ್ಗೆ ದುಪ್ಪಟ್ಟ ಸ್ವಲ್ಪ ಗ್ರ್ಯಾಂಡ್ ಆಗಿದೆ ಅಂತಲೇ ಹೇಳಬಹುದು. ಸೊ ಟಾಪ್ ಮತ್ತು ಪ್ಯಾಂಟ್ ಸಿಂಪಲ್ಲಾಗಿ ಏನು ಜಾಸ್ತಿ ವರ್ಕ್ ಏನಿಲ್ಲ, ಆದರೆ ದುಪ್ಪಟ್ಟ ನೋಡಿ ಈ ಥರ ಹೂ ಡಿಸೈನಲ್ಲಿ ಬಂದಿದೆ. ಫ್ಲವರ್ಸ್ ಡಿಸೈನಲ್ಲಿ ಕೊಟ್ಟಿದ್ದಾರೆ. ದುಪ್ಪಟ್ಟ ಪೂರ್ತಿ ಫ್ಲವರ್ಸ್ ಡಿಸೈನೇ ಕೊಟ್ಟಿದ್ದಾರೆ. ಗ್ರೀನ್ ಕಲರಲ್ಲಿದೆ ದುಪ್ಪಟ್ಟ, ಹಚ್ಚ ಹಸಿರು ಅಂತ ಏನು ಹೇಳ್ತೀವಿ ಆ ಕಲರಲ್ಲಿದೆ. ಹಾಗೆಯೇ ನೋಡಿ ಸ್ಟೋನ್ ವರ್ಕ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಟಾಪ್ಗೆ. ಅಷ್ಟೇ, ಜಾಸ್ತಿ ಏನು ವರ್ಕ್ ಇಲ್ಲ, ಬರೀ ನೆಕ್ ಹತ್ರ ಮಾತ್ರ ಸುತ್ತ ವರ್ಕ್ ಕೊಟ್ಟಿದ್ದಾರೆ, ಸ್ಟೋನ್ ವರ್ಕ್ಸು ನೋಡಿ. ಅಲ್ಲಲ್ಲಿ ಚಿಕ್ಕದಾದಂಥ ಬೀಡ್ಸ್ ವರ್ಕ್ ಕೂಡ ಇದೆ. ಪರ್ಸ್ನಲಿ ನನಗೆ ಈ ಡ್ರೆಸ್ ಇಷ್ಟ ಆಯಿತು, ಸಿಂಪಲ್ ಆಗಿದೆ ಅಂತ. ಹಾಗೆಯೇ ನೋಡೋಕ್ಕೂ ಕೂಡ ಹಾಗೆಯೇ ಲೈಟ್ ವೆಯ್ಟ್ ಆಗಿದೆ ಅಂತ ಈ ಡ್ರೆಸ್ನ ನಾನು ಆಯ್ಕೆ ಮಾಡಿಕೊಂಡೆ. ಈ ಡ್ರೆಸ್ನ ಪ್ರೈಸು 1500. ಚಾಮರಾಜನಗರದಲ್ಲಿ ತಗೊಂಡಿದ್ದು ಕುಂದನ್ ಸ್ಟೋರಲ್ಲಿ. ಸೊ ನಾನು ಜಾಸ್ತಿ ಬೈ ಮಾಡೋದು ಅಂದರೆ ಕುಂದನ್ ಗಾರ್ಮೆಂಟ್ಸಲ್ಲೇ, ತುಂಬ ಚೆನ್ನಾಗಿರುತ್ತೆ. ನನಗೆ ಅಲ್ಲಿ ಕಲೆಕ್ಷನ್ ತುಂಬಾ ಇಷ್ಟ ಆಗುತ್ತೆ. ಆವಾಗವಾಗ ಮಧ್ಯ ಅಲ್ಲೇ ತಗೊಳ್ತಾ ಇರ್ತೀನಿ. ಮೈಸೂರು ಬಿಟ್ಟರೆ ನೆಕ್ಸ್ಟ್ ಅಲ್ಲೇ ತಗೊಳ್ಳೋದು. ಸೊ ನನ್ನ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಸಿಗ್ತೀನಿ ಮುಂದಿನ ಒಂದು ಹೊಸ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.